ನಮ್ಮ ಅಡುಗೆ ಮನೆಗೆ ಅಲಂಕಾರ ಮಾಡೋಕ್ಕೆ ಶುರು ಮಾಡಿದಾಗಿಂದ ನಾನು ಬೆಳಿಗ್ಗೆ ಆಯಿತು ರಾತ್ರಿ ಆಯಿತು ಅಂದರೆ ಈ ಪ್ರಾಡಕ್ಟ್ ತರಿಸ್ಲಾ, ಈ ಐಟಮ್ ತರಿಸ್ಲಾ, ಅದು ತರಿಸ್ಲಾ, ಇದು ತರಿಸ್ಲಾ ಅಂದ್ಕೊಂಡೆ ಟೈಮ್ ಪಾಸ್ ಕೊನೆಗೂ ಆ ಟೈಮ್ ಬಂತು. ಯಾಕಂದರೆ ನಮ್ಮದು ಕಿಚನ್ ಡೀಪ್ ಕ್ಲೀನ್ ಮಾಡೋದಿತ್ತು, ತುಂಬಾ ದಿನ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಡೀಪ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಇದೇ ಟೈಮಲ್ಲಿ ಒಂದು ಹೊಸ ಲುಕ್ ಕೊಡೋಣ ನಮ್ಮ ಅಡುಗೆ ಮನೆಗೆ ಅಂತೇಳಿ ಮಾಡ್ತಾಯಿದ್ವಿ. ಎಲ್ಲ ಕ್ಲೀನಿಂಗ್ ಎಲ್ಲ ನಡೀತಾ ಇದೆ. ಸೊ ಇಲ್ಲಿ ನಾನು ಕ್ಲೀನ್ ಮಾಡ್ತಿರೋಂಥ ಡಬ್ಬಗಳು ಇದು ಕೂಡ ಆನ್ಲೈನಲ್ಲೇ ತರಿಸಿದ್ದು. ಸೆಟ್ ಆಫ್ 24 ಬರುತ್ತೆ. 24 ಪೀಸ್ಗೆ 700 ಕೊಟ್ಟಿದ್ದೆ ನಾನು. ತುಂಬಾ ವರ್ತ್ ಅಂತ ಅನ್ನಿಸ್ತು. ಸೊ ಯಾಕಂದರೆ ಯಾವುದೇ ಒಂದು ಅಡುಗೆ ಮೇಲೆ ಐಟಮ್ ತೆಗಿಬೇಕಂದ್ರೆ ನಮ್ಮದು ತುಂಬ ಸ್ಟೀಲ್ ಐಟಮ್ಗಳೇ ಜಾಸ್ತಿ ಇರೋದು, ಸ್ಟೀಲ್ ಬಾಕ್ಸ್ಗಳು. ನಮ್ಮ ಅಮ್ಮನಿಗೆ ತುಂಬ ಕನ್ಫ್ಯೂಸ್ ಆಗಿ ಅಲ್ಲಾಯ್ತಾ ಅಂತ ನಾನೇ ಎಷ್ಟೋ ಕನ್ಫ್ಯೂಸ್ ಆಗ್ತಿದ್ದೆ. ಸೊ ಹಾಗಾಗಿ ಆ ಥರ ಟ್ರಾನ್ಸ್ಪರೆಂಟ್ ಬಾಕ್ಸ್ನ ತರಿಸ್ದೆ. ತುಂಬಾ ಯೂಸ್ ಆಯಿತು. ತುಂಬಾ ಚೆನ್ನಾಗಿ ಕ್ವಾಲಿಟಿ ಕೂಡ ಬಂದಿದೆ. ಅದ್ರದ್ದು ಲಿಂಕ್ ಹಾಕಿರ್ತೀನಿ. ಆ್ಯಂಡ್ ನಮ್ಮ ಕಿಚನ್ಗೆ ಒಂದು ರೀತಿ ಗ್ರೀನರಿ ಕೊಡೋಣ, ಲುಕ್ ಕೊಡೋಣ ಅಂತೇಳಿ ತುಂಬ ಇಷ್ಟ ಆಗ್ತಿತ್ತು. ಯಾಕಂದರೆ ಗ್ರೀನರಿ ಒಂದು ರೀತಿ ಪೀಸ್ಫುಲ್ ಆಗಿರುತ್ತೆ, ಒಂಥರ ಪಾಸಿಟಿವ್ ವೈಬ್ ಕೊಡುತ್ತೆ. ಸೊ ಹಾಗಾಗಿ ಈ ಒಂದು ಗ್ರೀನ್ ಮ್ಯಾಟ್ನ ತರಿಸ್ದೆ. ಇದು ಪ್ರೈಸ್ ಬಂದು 150 ರುಪೀಸ್ ಇದೆ. ನನಗೆ ಎರಡು ಪೀಸ್ ತೊಗೊಂಡಿದ್ದಕ್ಕೆ 300 ರುಪೀಸ್ ಆಯಿತು. ಸೊ ನಂಗೆ ಗೊತ್ತಿಲ್ಲ ಇದು ರೇಂಜು ಕೊಡ್ಬೋದಾ ಅಥವಾ ಜಾಸ್ತಿ ಆಯಿತಾ ಅಂದ್ಬಿಟ್ಟು, ಬಟ್ ಕ್ವಾಲಿಟಿ ಅಂತೂ ಚೆನ್ನಾಗಿದೆ. ನಾನಿಲ್ಲಿ ಯೂಸ್ ಮಾಡಿರುವಂಥ ಎಲ್ಲ ಪ್ರಾಡಕ್ಟು ಲಿಂಕ್ನ ಹಾಕಿರ್ತೀನಿ. ಬೇಕು ಅಂತಂದರೆ ಕಮೆಂಟಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ, ಡೈರೆಕ್ಟ್ ಲಿಂಕ್ ಶೇರ್ ಆಗುತ್ತೆ. ಹಾಗೆ ಬಿಫೋರ್ ಆಫ್ಟರ್ ಹೇಗಿದೆ ಅಂತಲೂ ಕೂಡ ಹೇಳಿ. ಇದು ಫೈನಲ್ ಲುಕ್ ಆಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋಗೊಂದು ಲೈಕ್ ಕೊಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.